ಹಾಗೆ ಶಾಸಕ ದದ್ದಲ್ ವಿಲ್ಲಾದಲ್ಲಿ ಕೂಡ ಇಡಿ ಶೋಧ ಬಹುತೇಕ ಅಂತ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಲಹಂಕ ಹೊರವಲಯದ ಶ್ರೀನಿವಾಸಪುರ ಬಳಿಯ ಒಂದು ವಿಲ್ಲಾ ಇದೆ, ಅದು ಶಾಸಕ ದದ್ದಲ್ ಅವರಿಗೆ ಸೇರಿದಂಥದ್ದು. ದಾಖಲೆಗಳ ಪಂಚನಾಮೆಯನ್ನ ಮಾಡುವಂತ ಕಾರ್ಯ ಕೂಡ ಆಗ್ತಾ ಇದೆ. ಪಂಚನಾಮೆ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ದಾಖಲೆಗಳ ಪ್ರಿಂಟ್ ಜೆರಾಕ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳು. ದದ್ದಲ್ ಮನೆಗೆ ಖಾಲಿ ಬ್ಯಾಗ್ ಗಳನ್ನ ಸದ್ಯ ಇಡಿ ಅಧಿಕಾರಿಗಳು ತಂದಿದ್ದು ಅಲ್ಲಿ ವಶಪಡಿಸಿಕೊಳ್ಳುವಂತ ದಾಖಲೆಗಳ ಜೆರಾಕ್ಸ್ ಪ್ರತಿಯನ್ನ ತೆಗೆದುಕೊಂಡು ಹೋಗ್ತಾರೆ ಅಧಿಕಾರಿಗಳು. ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ, ಇದು ಈ ಜೆರಾಕ್ಸ್ ಮೆಷನ್, A4 ಸೈಜ್ ಶೀಟ್ಸ್ ಇಂಥದನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇರುವಂತ ಸಂದರ್ಭ. ಇವುಗಳಲ್ಲಿ ಈಗ ದಾಖಲಾತಿಗಳು ಅಲ್ಲಿ ಏನೇನು ಮೂಲ ದಾಖಲಾತಿಗಳಿದೆ ಅದರದ್ದೆಲ್ಲದ್ರೂ ಬಹುತೇಕ ಮೂಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಯನ್ನು ತೆಗೆದುಕೊಂಡು ಇವರೀಗ ಹೋಗುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ದದ್ದಲ್ ಮನೆ ಆಮೇಲೆ ಒಳಗಡೆ ನೋಡಿ, ಈ ಅಧಿಕಾರಿ ಹೋಗಿ ಒಳಗಡೆ ಹೋಗ್ತಾ ಇದ್ದಾಗೆ ಒಳಗಡೆ ಇರುವಂಥ ಸಿಬ್ಬಂದಿ ಕೂಡಲೇ ಮತ್ತೆ ಡೋರನ್ನು ಕ್ಲೋಸ್ ಮಾಡ್ತಾರೆ. ಕಾರಣ ಅಂತಂದರೆ ಒಳಗೆ ಭಾಳ ಗೌಪ್ಯವಾಗಿ, ಜೊತೆಗೆ ಯಾರ್ಯಾರು ಸಂಬಂಧಪಟ್ಟಂಥವ್ರು ಅವ್ರನ್ನೆಲ್ಲ ಕೂರಿಸ್ಕೊಂಡು ಪ್ರಶ್ನೆ ಮಾಡ್ತಾ ಈ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ, ತಪಾಸಣಾ ಕಾರ್ಯ. ಇವ್ರು ಏನು ಕೋಟಿ ಕೋಟಿ ಹಣವನ್ನ ಇಲ್ಲಿಂದ ವರ್ಗಾವಣೆ ಮಾಡಿದ್ರು ಅದೆಲ್ಲ ಕ್ಯಾಶ್ ರೂಪದಲ್ಲಿ ಬಂದಿತ್ತು. ನೆಟ್ ಬ್ಯಾಂಕಿಂಗು, RTGS ನೋಡಿ, ಗೂಗಲ್ ಪೇ, ಫೋನ್ ಪೇ ಎಲ್ಲ ಮಾಡಿದಾರಂತೆ. ಹಣವನ್ನ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಅಕೌಂಟ್ಗಳಿಗೆ ಕಳಿಸುವಂತ ನಿಟ್ಟಿನಲ್ಲಿ ಕಳಿಸಿದ ಹಣ ಎಲ್ಲವನ್ನು ಕೂಡ ಕ್ಯಾಶ್ ಮಾಡಿಕೊಂಡು ಅದಾದ ನಂತರದಲ್ಲಿ ಅದನ್ನ ಕಂತೆ ನೋಟಿನ ರೂಪದಲ್ಲಿ ತಂದಿದ್ರು. ಪ್ರಕರಣದ A9 ಸತ್ಯನಾರಾಯಣ ಇಟಕಾರಿ ಯೂನಿಯನ್ ಬ್ಯಾಂಕ್ನಿಂದ ಬಂದಿದ್ದಂತಹ ಹಣವನ್ನ ಹಂಚಿದ್ರು. ಈಗ ಅದನ್ನು ಒಪ್ಕೊಂಡಿದ್ದಾರಂತೆ ಯಾರು, ಈ ಸತ್ಯನಾರಾಯಣ ಇಟಕಾರಿ ಯೂನಿಯನ್ ಬ್ಯಾಂಕ್ನಿಂದ ಬಂದಿದ್ದಂತಹ ಹಣದ ಹಂಚಿಕೆ ಮಾಡಿದಂಥ ಗ್ಯಾಂಗ್ ಇದು. ಹಣವನ್ನ ಹಂಚಿ ಕ್ಯಾಶ್ ಮಾಡ್ಕೊಂಡಿರ್ತಾರೆ ಆರೋಪಿಗಳು. ನೂರಾರು ಜನರಿಗೆ ಕಮಿಷನ್ ನೀಡಿರುವ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಹಣ ಕಳಿಸಿದಂಥವರಿಗೆ ಕ್ಯಾಶ್ ಪಡೆಯುವಂಥ ಸಂದರ್ಭದಲ್ಲಿ ಇಂತಿಷ್ಟು ಕಮಿಷನ್ ಅಂತ ಬಹಳ ಮಂದಿ ಮಾತಾಡ್ತಿರ್ತಾರೆ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಹಿಂಗೆ ಸುಮ್ಮನೆ ದಾರಿ ಬೀದಿಲೆಲ್ಲ ಡೀಲ್ ಮಾಡ್ಕೊಂಡು ಓಡಾಡ್ತಿರ್ತಾರಲ್ಲ. ಇಷ್ಟು ಕೋಟಿ ಕೊಟ್ಬಿಟ್ರೆ ಇಷ್ಟು ಕಮಿಷನ್ ಕೊಡ್ತಾರಂತೆ, 1 ಕೋಟಿಗೆ 10 ಲಕ್ಷ ಅಂತೆ. ಅವ್ರನ್ನ ಬ್ಯಾಂಕಿಗೆ ಹಾಕ್ತಾರೆ, ಕ್ಯಾಶ್ ಕೊಟ್ಬಿಟ್ರೆ ಅದನ್ನ 10 ಲಕ್ಷ ರೂಪಾಯಿ ಕಮಿಷನ್ ಕೊಡ್ತಾರೆ ಅಂತೆಲ್ಲ ಅದು ಮಾತ್ಗಿತ್ತು. ಅಂಥವು ಕಾರ್ಯರೂಪಕ್ಕೂ ಕೂಡ ಬಹಳ ಸಂದರ್ಭದಲ್ಲಿ ಈ ಥರದ ಡೀಲ್ ಮುಖೇನವಾಗಿ ಬರ್ತಾ ಇರುತ್ತೆ ಅನ್ನುವಂಥದ್ದು ಈ ಪ್ರಕರಣದಿಂದನೂ ಕೂಡ ಸಾಕ್ಷಿ. ನೋಡಿ, 94 ಕೋಟಿ ರೂಪಾಯಿ ಕ್ಯಾಶ್ ಮಾಡಿಸ್ಬೇಕಂದ್ರೆ ಅದೇನು ತಮಾಷೆ ವಿಚಾರಣ. 94 ಕೋಟಿ ರೂಪಾಯಿ ಎಷ್ಟು ಬ್ಯಾಗ್ಗಳೆಲ್ಲ ಹಣ ತುಂಬಿಸ್ಬೇಕು, ಅದನ್ನು ಕ್ಯಾರಿ ಮಾಡೋದು ಹೆಂಗೆ, ಆಮೇಲೆ ಕ್ಯಾಶ್ ಮಾಡಿಸೋದು ಹೆಂಗೆ. ಅದರಲ್ಲೂ ಈಗ ಒಂದು ಅಕೌಂಟ್ಗೆ 5 ಲಕ್ಷ 10 ಲಕ್ಷ ರೂಪಾಯಿ ವ್ಯವಹಾರ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ನೋಟಿಸ್ ಬಂದ್ಬಿಡುತ್ತೆ ಎಷ್ಟೋ ಸಂದರ್ಭದಲ್ಲಿ. ಹಾಗಾಗಿ ಅದೇನು 1-2 ಅಕೌಂಟಿಗೆಲ್ಲ ತುಂಬಿಸಿ ಅದನ್ನ ಕ್ಯಾಶ್ ಮಾಡಿಸ್ಕೊಳಕ್ಕಾಗಲ್ಲ. ನೂರಾರು ಅಕೌಂಟ್ಗಳಿಗೆ ಇವರು ಹಣವನ್ನು ಕಳಿಸಿದ್ರು. ಆ ಥರ ಕ್ಯಾಶ್ ಯಾರು ಮಾಡಿಕೊಟ್ಟಿದ್ರು ಅವರಿಗೆಲ್ಲ ಕಮಿಷನ್ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಇಲ್ಲಿಂದ ಏನು 94 ಕೋಟಿ ರೂಪಾಯಿ 79 ಲಕ್ಷ ರೂಪಾಯಿ 94 ಕೋಟಿ 79 ಲಕ್ಷ ರೂಪಾಯಿ ಹೈದರಾಬಾದಿಗೆ ಹೋಯ್ತು, ಅದನ್ನೆಲ್ಲ ಕ್ಯಾಶ್ ಮಾಡಿಸ್ಕೊಂಡು ಇವರು ಈ ಕಡೆಗೆ ಬಂದಿದ್ರು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇನ್ನು ದದ್ದಲ್ಗೆ ಸಂಬಂಧಪಟ್ಟ ಹಾಗೆನ ಮಾಜಿ PA ಅವರ ಫ್ಲಾಟ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಾಜಿ PA ಹೆಸರು ಪಂಪಣ್ಣ ಅಂತ. ಪಂಪಣ್ಣ ಅವರಿಗೆ ಸಂಬಂಧಪಟ್ಟ ಹಾಗಿನ ಫ್ಲಾಟ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಒಂದು ಫ್ಲಾಟ್ ಅಂತಿದ್ದು, ರಾಯಚೂರಿನಲ್ಲಿರುವಂತಹ ಫ್ಲಾಟ್ ಇದು. ರಾಯಚೂರು ನಗರದ ಖಾಸಗಿ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಂಬರ್ 104ರಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಹಣ ಪಡೆದ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಪಣ್ಣ ಅವರು ಬೇರೆ ಕಡೆ ಇದ್ರಂತೆ, ಅವ್ರ ಮನೇಲಿ ಇರಲಿಲ್ಲ ಅಂತೆ. ಬನ್ನಿ ನೀವು ಅಂತೇಳಿ ಪಂಪಣ್ಣ ಅವರನ್ನ ಕರೆಸಿ ಅವರ ಎದುರೇ ದಾಖಲಾತಿಗಳ ಪರಿಶೀಲನೆ ಮಾಡುವಂತ ಕಾರ್ಯ ಆಗ್ತಾ ಇದೆ. ಈ ಮುಖೇನವಾಗಿ ದದ್ದಲ್ ಅವರ ಜನ್ಮ ಜಾಲಾಡ್ತಾ ಇದೆ ಕೂಡ ಅಧಿಕಾರಿಗಳು. ಅದರಲ್ಲಿ ಈಗ ಬೇರೆ ಬೇರೆ ಅವರ ಕಾಂಟ್ಯಾಕ್ಟ್ಸ್ ಎಲ್ಲೆಲ್ಲಿದೆ, ಅವರ PA, ಮಾಜಿ PA, ಅದಾದ ನಂತರ ಅವರ ಆಪ್ತರು ಯಾರೋ, ಅವ್ರ ಅಳಿಯನ್ನು ಏನೋ ಭಾಳ ವಿಚಾರಣೆಗೆ ಒಳಪಡಿಸಿ ವ್ಯವಹಾರ ಎಲ್ಲ ಅವರೇ ನೋಡ್ಕೊಳ್ತಿದ್ದಂತೆ. ಸೊ ಹಾಗಾಗಿ ಈ ರೀತಿಯಾಗಿ ಅವರ ಆಪ್ತರು ಯಾರ್ಯಾರಿದ್ದಾರೋ ಅವರನ್ನು ಕೂಡ ಬಹಳ ವಿಚಾರಣೆಗೆ ಒಳಪಡಿಸಲಾಗಿದೆ.